ನಾವು ಈ ಪ್ರೆಸ್ ಮೀಟ್ ಅನ್ನು ಕರೆದಿದ್ದೇವೆ. ನಾವು ಬಸವ ಸಂಸ್ಕೃತಿಗಾಗಿ, ಬಸವಣ್ಣ ವಿಚಾರಗಳಿಗಾಗಿ ಮತ್ತು ಬರ್ತಕ್ಕಂಥ ಬಸವ ಮೆರವಣಿಗೆ ಸೆಪ್ಟೆಂಬರ್ 1ನೇ ತಾರೀಕು ಬಸವ ಸಂಸ್ಕೃತಿ ಅಭಿಯಾನ ಯಶಸ್ವಿ ಆಗಬೇಕಾಗಿದೆ. ಆ ಕಾರಣಕ್ಕಾಗಿ ನಾಡಿನ ಜನತೆ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ನಾವು ಈಗ ಅಭಿವೃದ್ಧಿ ಪ್ರಾಧಿಕಾರ ಆದ ನಂತರ ನಮ್ಮ ಸನ್ಮಾನ್ಯ ಸಚಿವರ ಕಾಂಗ್ರೆಸ್ ಪಾರ್ಟಿಗಳು ಮೊನ್ನೆ ತಾನೇ ಹಡಪದ ಅಪ್ಪನ ಜನ್ಮಸ್ಥಳ ಬಸವನಾಳಕ್ಕ 50 ಲಕ್ಷ ರೂಪಾಯಿ ಮಂಜೂರು ಮಾಡುವಂತ ವಿಚಾರವನ್ನ ತಿಳಿಸಿದ್ದಾರೆ. ಯಾಕಂದ್ರೆ ಇತ್ತೀಚೆಗೆ ಅಭಿವೃದ್ಧಿ ಅಂದ್ರೆ ಬಸವಣ್ಣಗೆ ಪ್ರತ್ಯೇಕವಾಗಿರುವುದರಿಂದ ಇನ್ನು ಮೇಲೆ ಕಾರ್ಯಕ್ರಮ ಆಗ್ತವೆ ಹಂತ ಹಂತವಾಗಿ. ನಿರಂತರವಾಗಿ ಬಸವ ಸಂಘಟನೆಗಳು ಎಲ್ಲಾ ಕಾಯಕ ಚಟುವಟಿಕೆಗಳ ಬಗ್ಗೆ ಅವರ ಒಂದು ಸ್ಥಾನಗಳ ಅಭಿವೃದ್ಧಿ ಮಾಡ್ಲಿಕ್ಕೆ ಹೋರಾಟ ನಿರ್ಣಯ ತಗೋತಾರೆ. ನಾವು ಜಸ್ಟ್ ಆಯೋಜಕರಾಗಿ ಈ ಕೆಲಸವನ್ನು ಮಾಡ್ತೀವಿ. ಅಲ್ಲ ಸೀಮಿತ ಅಲ್ಲ. ಈಗ ಏನಂದ್ರೆ ನೀವು ಲಿಂಗಾಯತರು ವೀರಶೈವರು ಬೇರೆ ಅಂತೇಳಿ ನೀವು ಪ್ರತಿಪಾದನೆ ಮಾಡಿ ಲಿಂಗಾಯತರು ವೀರಶೈವರು ಯಾರು ಬೇಕಾದ್ರೆ ಏನಂತಂದ್ರೆ ಶೈವ ಸಂಪ್ರದಾಯವನ್ನ ಮೆಟ್ಟಿ ಬಂದವರು ಅಂತ ಅದರ ಅರ್ಥ ಅಂದ್ರ ವೈದಿಕ ಸಂಪ್ರದಾಯವನ್ನ ಬಿಡಬೇಕು ಅನ್ನೋದು ಅಷ್ಟೇ, ಮತ್ತೊಂದೇನಿಲ್ಲ. ಅದ್ರ ವೀರಶೈವದ ಅರ್ಥನೂ ಅದೇ, ಇದು ಲಿಂಗಾಯತದೂ ಇದೆ. ಇದನ್ನೆಲ್ಲ ವೀರಶೈವ ಮತ್ತು ಡಿಫರೆನ್ಸ್ ಈಗ ಸಾಕಷ್ಟು ಒಂದು ಹಂತಕ್ಕೆ ಬರ್ತಾ ಇದ್ದಾರೆ. ಯಾಕಂದ್ರೆ ಬಸವಣ್ಣನ ಯಾವುದನ್ನ ನಮೂದಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಈಗ ಅದು ಇನ್ನು ಕೊನೆ ಹಂತಕ್ಕೆ ಬಂದಿದ್ದು ಒಂದು ನಿರ್ಣಯವನ್ನ ಸಾಮೂಹಿಕವಾದಂತ ಒಂದು ನಿರ್ಣಯವನ್ನು ಕೊಡ್ತಾರ. ಧರ್ಮದ ಕಾಲಂನಲ್ಲಿ ಆ ವಿಚಾರವನ್ನು ಬರೆಸಿ ಉಳಿದ ಒಳಪಂಗಡಗಳನ್ನ ತಮ್ಮ ಬರೆಸಬಹುದು. ಮತ್ತು ನಮ್ಮ ಈ ಏನು ವರ್ಗಗಳದಾವ, ಪ್ರವರ್ಗ 1, 2 ಅನ್ನಕ್ಕೂ ಈ ಜಾತಿಗಣತೆಗೂ ಏನು ಸಂಬಂಧ ಈಗ ಬಸವಣ್ಣನ ಸಾಂಸ್ಕೃತಿಕ ನಾಯಕ ನಾವು ಜನ್ಮ ಸಂಬಂಧ ಬಳಿ ಕನ್ನಡ ಬಂದಿರ, ಇನ್ನೊಂದ್ ಕಡೆ ಇಲ್ಲಿ ಜಾತಿದ ಪ್ರಸ್ತಾವನೆಗಳನ್ನು ಇಟ್ಕೊಂಡಿದ್ದೀರ. ಏಕಕಾಲದಲ್ಲಿ ಒಯ್ತಾ ಇದ್ದೀರಾ, ಅದೇ ದೊಡ್ಡ ಸಮಸ್ಯೆ ಆಗಿರೋದು. ಜಾತಿ ಯಾರಿಗೆ ಜಾತಿ ಇಲ್ಲಿ ಜಾತಿ ಏನಿಲ್ಲಲ್ರಿ, ಎಲ್ಲಾರು ಲಿಂಗಾಯತರೆ ಅಂತ ನಾವು ಅದಕ್ಕೆ ವಿರೋಧ ಮಾಡ್ತೀವಿ. ಒಂದ್ ಪಾಯಿಂಟ್ ಆ ಪತ್ರಿಕೆ ಕೊಟ್ರೆ ಬಹಳಷ್ಟು ಜನ ಪತ್ರಿಕೆ ಹಾಕ್ಲಿಲ್ಲ. ನಾವು ಎಲ್ಲಾ ಪತ್ರಿಕೆ ಕಳಿಸಿದ್ದೀವಿ, ಹೌದು. ನೀವು ಮಾಡ್ಬೇಕದನ್ನ ತಪ್ಪನ್ನು ಹೋರಾಟ ಮಾಡಿದ್ದೀವಿ.